ಪ್ಯೂರ್ ಕಂಚ ಗೊತ್ತಾಗ್ಬೇಕಂದ್ರೆ ಇದು ಸೌಂಡ್ ಆಗ್ತೀವಲ್ಲ ಅದು ಲಾಂಗ್ ಸೌಂಡ್ ಬರುತ್ತೆ, ಓಂ ಅಂತ ಶಬ್ದ ಬರುತ್ತೆ, ಅದು ಪ್ಯೂರಿಟಿ. ನೋಡಿ ಸರ್, ಇದೊಂದು ಕಾಮಾಕ್ಷಿ ದೀಪ ಇದೆ, ಅದು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇಂದ. ಅದು ಕಾಮಾಕ್ಷಿ ದೀಪದಲ್ಲಿ ಏನಿದೆ ಅಂದ್ರೆ ಒಂದು ವಾಸ್ತು ಇದೆ. ಇಂಥದ್ದು ದೀಪ ಎಲ್ಲೂ ಸಿಗಲ್ಲ. ಬರೀ ಕಾಮಾಕ್ಷಿ ದೀಪ ಅಂತಾರೆ, ಬಟ್ ಅದಕ್ಕೆ ವ್ಯರ್ಥ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಒಬ್ರು ಕಸ್ಟಮರ್ ಒಂದು 2-3 days ಬ್ಯಾಕ್ ಬಂದಿದ್ರು, ಅವ್ರು ಒಂದು 2000 ಪೀಸ್ ತಗೊಂಡು ಹೋಗಿದ್ದಾರೆ. ಅವ್ರ ಎಲ್ಲ ಕಡೆ ಹುಡ್ಕಾಡಿದ್ದಾರೆ, ಎಲ್ಲ ಕಡೆ ಚೆಕ್ ಮಾಡಿದ್ದಾರೆ. ಈ ಡಿಸೈನ್ಸು ಮತ್ತೆ ಈ ವಾಸ್ತು ಪ್ರಕಾರ ಪರ್ಫೆಕ್ಟ್ ಆಗಿ ಕಾಮಾಕ್ಷಿ ಅವ್ರಿಗೆ ಎಲ್ಲೂ ಸಿಗ್ಲಿಲ್ಲ. ನಮ್ಮ ಅಂಗಡಿಯಲ್ಲಿ ಬಂದು ಅವ್ರು ಸಂತೋಷವಾಗಿ ತಗೊಂಡು ಹೋಗಿದ್ದಾರೆ. ಅಲ್ಲಿ ನಮ್ದು ಮೇನ್ ಉದ್ದೇಶ ಏನಿದೆ ಅಂದ್ರೆ ದೇವ್ರದ್ದು ಸಾಮಾನು ನಾವು ಎಲ್ಲ ರೆಡಿ ಮಾಡಿ ಕಸ್ಟಮರ್ಗೆ ಮತ್ತೆ ಜನಗಳಿಗೆ ಕೊಡ್ತೀವಿ. ಅದಕ್ಕೆ ಅದು ಏನಿದೆ ನಮ್ಮ ಸಂಸ್ಕೃತಿನ ಉಳಿಸ್ಬೇಕು ಅಂತ ನಾವು ಅದರಲ್ಲಿ ಜಾಸ್ತಿ ಲಾಭ ಅಂತ ತಗೊಳ್ಳಲ್ಲ. ಅದಕ್ಕೆ ನಾವು ರೀಟೇಲ್ ಅಲ್ಲಿ ಕೂಡ ಹೋಲ್ಸೇಲ್ ರೇಟ್ಗೆ ಕೊಡ್ತೀವಿ. ಒಬ್ರು ಒಂದು ಪೀಸ್ಗೋಸ್ಕರ ತಗೊಳ್ಳೋದಕ್ಕೆ ಬರ್ತಾರೆ, ನಮ್ಮ ಗಣೇಶ ಒಂದು ಬೇಕು ಅಂತ ಬರ್ತಾರೆ. ಅವ್ರು ಇಲ್ಲಿ ಅಂಗಡಿಯಲ್ಲಿ ನಮ್ಮ ಐಟಮ್ಸ್ ನೋಡಿದ್ರೆ ಅವರು ಕನ್ಫ್ಯೂಷನ್ ಆಗಿಬಿಡ್ತಾರೆ, ನಾವು ಏನು ತಗೋಬೇಕು ಅಂತ. ಅವ್ರು ನೋಡಿದ್ರೆ ಅವ್ರಿಗೆ ಅದೇ ಅನಿಸುತ್ತೆ, ಎಲ್ಲ ಐಟಮ್ಸ್ ನಾವು ತೊಗೊಂಡೋಗ್ಬಿಡೋಣ ಅಂತ ಹೇಳುತ್ತೆ. ಯಾಕಂದ್ರೆ ಆ ಥರ ಕ್ವಾಲಿಟಿ ಮತ್ತು ಆ ಥರ ಫಿನಿಶಿಂಗ್ ಇದೆ. ಆಮೇಲೆ ಅವರು ಒಂದು ತೊಗೊಳ್ಳೋದಕ್ಕೆ ಉದ್ದೇಶಕ್ಕೆ ಬರ್ತಾರೆ, ಬಟ್ ಅವ್ರು ಬಂದರೆ ಒಂದು 10-15 ಮೂರ್ತಿಗಳು ಎಲ್ಲ ತೊಗೊಂಡು ಹೋಗ್ತಾರೆ. ಮತ್ತು ಅದರ ಜೊತೆಗೆ ಪೂಜೆ ಸಾಮಾನುಗಳು ತೊಗೊಂಡು ಹೋಗ್ತಾರೆ. ಯಾಕಂದರೆ ಎಲ್ಲ ಐಟಮ್ಸು ಒಂದೇ ಅಂಗಡಿ ಸಿಗುವಂಥದ್ದು ಐಟಮ್ಸು ಥ್ರೋಟ್ ಕರ್ನಾಟಕದ್ದು ನಮ್ಮದೇ ಇರೋದು, ಅದು ನಾವು ಗ್ಯಾರಂಟಿ ಆಗಿ ಹೇಳ್ಬೋದು.